ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ ಪ್ರತೀಕಾರ ಅಲ್ಲ, ಇದು ಭಾರತ ಕೊಟ್ಟ ನ್ಯಾಯದ ಹೊಸ ಸ್ವರೂಪ. ಇದು ಆಕ್ರೋಶ ಅಲ್ಲ, ಭಾರತದ ರೌದ್ರ ರೂಪ. ಭಾರತ ಎಂದಿಗೂ ಅಣುಬಾಂಬನ್ನ ಮುಂದಿಟ್ಕೊಂಡು ಬೆದರಿಕೆ ಹಾಕುವ ಕೆಲಸಕ್ಕೆ ಬಗ್ಗೋದಿಲ್ಲ. ಸಿಂಧೂರ ಸಿಡಿದ್ರೆ ಏನಾಗಬಹುದು ಅನ್ನೋದು ಇವತ್ತು ವಿಶ್ವಕ್ಕೆ ಗೊತ್ತಾಗಿದೆ ಅಂತ ರಾಜಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಡಿಲಬ್ಬರದ ಭಾಷಣ ಮಾಡಿದ್ದಾರೆ. 5 साल पहले जब बालाकोट में देश ने एयर स्ट्राइक की थी, उसके बाद मेरी पहली जनसभा राजस्थान में ही सीमा पर हुई थी. वीर भूमि का ही ये तप है कि ऐसा संयोग बन जाता है. अब इस बार जब ऑपरेशन सिंदूर हुआ तो उसके बाद मेरी पहली जनसभा फिर यहां वीर भूमि राजस्थान की सीमा पर बीकानेर में आप सभी के बीच हो रही है. ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ 22 ನಿಮಿಷದಲ್ಲಿ 9 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರೋದ್ರ ಬಗ್ಗೆ ಮತ್ತೊಮ್ಮೆ ಜಗತ್ತಿಗೆ ತಿಳಿಸೋ ಪ್ರಯತ್ನ ಮಾಡಿದ್ರು. ಸೇನಾ ಕಾರ್ಯಾಚರಣೆಯ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಏಪ್ರಿಲ್ 22ರ ದಾಳಿಗೆ ಕೇವಲ 22 ನಿಮಿಷದಲ್ಲಿ ಉತ್ತರವನ್ನ ಭಾರತ ಕೊಟ್ಟಿದೆ. 22 ನಿಮಿಷಗಳಲ್ಲಿ ಉಗ್ರರ ನೆಲೆಗಳು ಉಡೀಸಾಗಿದೆ, ಉಗ್ರರಿಗೆ ಮಣ್ಣು ಮುಕ್ಕಿಸಲಾಗಿದೆ ಅಂತ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए. दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है. ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ ಪ್ರತೀಕಾರ ಅಲ್ಲ, ಇದು ಭಾರತ ಕೊಟ್ಟ ನ್ಯಾಯದ ಹೊಸ ಸ್ವರೂಪ. ಇದು ಆಕ್ರೋಶ ಅಲ್ಲ, ಭಾರತದ ರೌದ್ರ ರೂಪ. ಭಾರತ ಎಂದಿಗೂ ಅಣುಬಾಂಬನ್ನ ಮುಂದಿಟ್ಕೊಂಡು ಬೆದರಿಕೆ ಹಾಕುವ ಕೆಲಸಕ್ಕೆ ಬಗ್ಗೋದಿಲ್ಲ. ಸಿಂಧೂರ ಸಿಡಿದ್ರೆ ಏನಾಗಬಹುದು ಅನ್ನೋದು ಇವತ್ತು ವಿಶ್ವಕ್ಕೆ ಗೊತ್ತಾಗಿದೆ ಅಂತ ರಾಜಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಡಿಲಬ್ಬರದ ಭಾಷಣ ಮಾಡಿದ್ದಾರೆ. 5 साल पहले जब बालाकोट में देश ने एयर स्ट्राइक की थी, उसके बाद मेरी पहली जनसभा राजस्थान में ही सीमा पर हुई थी. वीर भूमि का ही ये तप है कि ऐसा संयोग बन जाता है. अब इस बार जब ऑपरेशन सिंदूर हुआ तो उसके बाद मेरी पहली जनसभा फिर यहां वीर भूमि राजस्थान की सीमा पर बीकानेर में आप सभी के बीच हो रही है. ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ 22 ನಿಮಿಷದಲ್ಲಿ 9 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರೋದ್ರ ಬಗ್ಗೆ ಮತ್ತೊಮ್ಮೆ
ಜಗತ್ತಿಗೆ ತಿಳಿಸೋ ಪ್ರಯತ್ನ ಮಾಡಿದೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಏಪ್ರಿಲ್ 22ರ ದಾಳಿಗೆ ಕೇವಲ 22 ನಿಮಿಷದಲ್ಲಿ ಉತ್ತರವನ್ನ ಭಾರತ ಕೊಟ್ಟಿದೆ. 22 ನಿಮಿಷಗಳಲ್ಲಿ ಉಗ್ರರ ನೆಲೆಗಳು ಉಡೀಸಾಗಿದೆ. ಉಗ್ರರಿಗೆ ಮಣ್ಣು ಮುಕ್ಕಿಸಲಾಗಿದೆ ಅಂತ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए. दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है. ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ ಪ್ರತೀಕಾರ ಅಲ್ಲ, ಇದು ಭಾರತ ಕೊಟ್ಟ ನ್ಯಾಯದ ಹೊಸ ಸ್ವರೂಪ. ಇದು ಆಕ್ರೋಶ ಅಲ್ಲ, ಭಾರತದ ರೌದ್ರ ರೂಪ. ಭಾರತ ಎಂದಿಗೂ ಅಣುಬಾಂಬನ್ನ ಮುಂದಿಟ್ಕೊಂಡು ಬೆದರಿಕೆ ಹಾಕುವ ಕೆಲಸಕ್ಕೆ ಬಗ್ಗೋದಿಲ್ಲ. ಸಿಂಧೂರ ಸಿಡಿದ್ರೆ ಏನಾಗಬಹುದು ಅನ್ನೋದು ಇವತ್ತು ವಿಶ್ವಕ್ಕೆ ಗೊತ್ತಾಗಿದೆ ಅಂತ ರಾಜಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಡಿಲಬ್ಬರದ ಭಾಷಣ ಮಾಡಿದ್ದಾರೆ. पांच साल पहले जब बालाकोट में देश ने एयर स्ट्राइक की थी, उसके बाद मेरी पहली जनसभा राजस्थान में ही सीमा पर हुई थी. वीर भूमि का ही ये तप है कि ऐसा संयोग बन जाता है. अब इस बार जब ऑपरेशन सिंदूर हुआ तो उसके बाद मेरी पहली जनसभा फिर यहां वीरभूमि राजस्थान की सीमा पर बीकानेर में आप सभी के बीच हो रही है. ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ 22 ನಿಮಿಷದಲ್ಲಿ 9 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರೋದ್ರ ಬಗ್ಗೆ ಮತ್ತೊಮ್ಮೆ ಜಗತ್ತಿಗೆ ತಿಳಿಸೋ ಪ್ರಯತ್ನ ಮಾಡಿದ್ರು. ಸೇನಾ ಕಾರ್ಯಾಚರಣೆಯ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಏಪ್ರಿಲ್ 22ರ ದಾಳಿಗೆ ಕೇವಲ 22 ನಿಮಿಷದಲ್ಲಿ ಉತ್ತರವನ್ನ ಭಾರತ ಕೊಟ್ಟಿದೆ. 22 ನಿಮಿಷಗಳಲ್ಲಿ ಉಗ್ರರ ನೆಲೆಗಳು ಉಡೀಸಾಗಿದೆ. ಉಗ್ರರಿಗೆ ಮಣ್ಣು ಮುಕ್ಕಿಸಲಾಗಿದೆ ಅಂತ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए. दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है.